ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಿರಿಯರೇ, ಸಭೆಯಲ್ಲಿರುವಂಥ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕ ವೃಂದದವರೇ, ಈಗ ಪದವಿ ಪಡೆದು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರುವಂಥ ಪದವೀಧರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನನ್ನ ಮಾಧ್ಯಮ ಮಿತ್ರರೇ, ನಾನು ಮುಳುಬಾಗಿಲು ಕಡೆ ಯಾವತ್ತೂ ತಲೆ ಹಾಕಿ ಮಲಗಿದವನಲ್ಲ. ಕೋಲಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ಮುಳುಬಾಗಿಲದ ಹೆಸರನ್ನು ಕೇಳಿದ್ದು, ಇಲ್ಲಿಗೆ ಬಂದು ಇಲ್ಲಿಯ ದೇವಸ್ಥಾನವನ್ನು ನೋಡಿದ್ದು. ಅಮರ್ ಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರು ಬಂದು ನಾವು ಮೊದಲ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಒತ್ತಾಯಿಸಿದರು. ನಾನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಪ್ರಾಂಶುಪಾಲರು ಬಿಡಲಿಲ್ಲ. ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದ್ರು. ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ನನ್ನ ಜವಾಬ್ದಾರಿ. ಆ ಕಾರಣದಿಂದ ಕರ್ತವ್ಯ ನಿಷ್ಠೆಯಿಂದ ಈ ನಿಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ. ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನು ಈ ಒಂದು ನೆಲದಲ್ಲಿ ನೋಡಲಿಕ್ಕೆ ಖುಷಿ ಆಗ್ತದೆ. ಅದು ನೀವೆಲ್ಲ ನನ್ನ ಹಾಗೆ ಕುಗ್ರಾಮಗಳಿಂದ ಬಂದವರು, ಬೆಂಗಳೂರಿನಲ್ಲೇನು ಹುಟ್ಟಿ ಬೆಳೆದವರಲ್ಲ. ಆದರೆ ನಮಗೆ ಜೀವನದಲ್ಲಿ ಒಂದು ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ, ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಅದಕ್ಕೆಲ್ಲ ಇದು ಓನಾಮ್, ನಮ್ಮ ಪದವಿ ಅನ್ನುವಂಥದ್ದು ಒಂದು ಬಹಳ ಮುಖ್ಯ ಹೆಜ್ಜೆ. ಇವತ್ತು ಎಲ್ಲರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಷ್ಟು ಖುಷಿಯಿಂದ, ಸರ್ ಹೇಳ್ತಾ ಇದ್ರು 3 ವರ್ಷದಿಂದ ಕಾಯ್ತಾ ಇದ್ರು ಈ ದಿವಸಕ್ಕೆ ಅಂತ. 3 ವರ್ಷದ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ಯಾತಕ್ಕಾಗಿ ನೀವು ಈ ದಿನಕ್ಕಾಗಿ ಕಾಯ್ತಾ ಇದ್ದೀರಿ? ಅದು ಈ ಡ್ರೆಸ್ಗಳನ್ನು ಹಾಕ್ಕೊಂಡು ನೀವೇ ಫೋಟೋ ತೆಗೆಸ್ಕೊಂಡು ಬಹುಶಃ ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನು ತೋರಿಸ್ತೀರಿ, ನಾನು ಹೇಗಿದ್ದೆ ನೋಡು ಅಂತ. ಸೊ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ದಿವಸ ಇದಾಗತ್ತೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಇವತ್ತು ಪದವಿಯನ್ನು ಪಡೆದಂಥ ನಿಮ್ಮೆಲ್ಲರನ್ನೂ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಆಗ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಎಲ್ಲರೂ ಪದವಿ ಪಡೆದ ಮೇಲೆ ಮುಂದೇನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ನಿಮ್ಮ ಕಣ್ಣೆದುರಿಗಿರುತ್ತೆ ಅಂತ. PUC ಆದಮೇಲೆ SLC ಆದಮೇಲೆ ನಿಮಗಿತ್ತು PUC ಹೋದ್ರಾಯ್ತು ಅಂತ, PUC ಆದಮೇಲೆ ಇತ್ತು ಡಿಗ್ರಿಗೆ ಹೋದ್ರಾಯ್ತು ಅಂತ. ಡಿಗ್ರಿ ಆದಮೇಲೆ ಕೆಲವರಿಗಿರುತ್ತೆ ನಾನು ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ಅಂತ. ನಾನು ಅನೇಕ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ, ಇನ್ನೇನು ಮಾಡ್ತೀರಿ ಮುಂದೆ ಅಂತ. ನನಗೆ ಖುಷಿ ಆಯಿತು. ಅನೇಕರು ಹೇಳಿದ್ರು, ಸರ್ ನಾವು ಮಾಸ್ಟರ್ ಡಿಗ್ರಿಗೆ ಬರ್ತೀವಿ. ಹೇಳಿದೆ, ನಮ್ಮ BNUಗೆ ಬನ್ನಿ, ಮುಂದಿನ ವಾರ ಕೌನ್ಸಿಲಿಂಗ್ ಇದೆ ಅಂತ. ಸೊ ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಬರುವಂಥದ್ದು ಅದು ಈಗಿನ ಕಾಲೇಜಲ್ಲಿ ನಾನು ಎಲ್ಲರಿಗೂ ಸೇರಿಸಿ ಹೇಳುವಂಥ ಒಂದು ಮಾತು ಏನು ಅಂತಂದರೆ, ಇದನ್ನು ನಾನು ನನ್ನ ಮಗಳಿಗೆ ಕೂಡ ಹೇಳಿದೆ, ಬರೇ ಇವತ್ತು ಪದವಿ ಆದರೆ ಸಾಕಾಗೋದಿಲ್ಲ, ನಿಮಗೆ ಒಂದು ಮಾಸ್ಟರ್ ಡಿಗ್ರಿ ಇರಬೇಕು. ಆಗ ಸಮಾಜದ ಎದುರಿಗೆ ತಲೆ ಎತ್ತಿ ನಿಲ್ಲಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅದಿಲ್ಲದೆ ಹೋದರೆ ನಿಮ್ಗಿಂತ ಇನ್ಯಾರೋ ಮಾಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ, ಅವ್ರ ಎದುರಿಗೆ ಸಣ್ಣ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ನಿಮಗೆ ಬರ್ತದೆ. ಅದು ಆಗಬಾರ್ದು. ಆ ಕಾರಣದಿಂದ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಕೇಳುವಂಥದ್ದು ಇಷ್ಟೇ, ಇವತ್ತೇನು ಮಾಸ್ಟರ್ ಡಿಗ್ರಿ ಅಂಥ ದುಬಾರಿ ಏನೂ ಅಲ್ಲ. ಅದು ನಮ್ಮಂಥ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಇಟ್ಸ್ ಎ ಥ್ರೋ ಅವೇ ಪ್ರೈಸ್. ನಾನು ಹೇಳಬಲ್ಲೆ, ಜಗತ್ತಿನಲ್ಲೇ ಪದವಿ ಅತ್ಯಂತ ಸೋವಿದೇನಾದರೂ ಇದ್ದರೆ ಚೀಪ್ ಆಗಿರುವಂಥದ್ದು, ಅಂದರೆ ಪದವಿ ಚೀಪ್ ಅಂತ ಅಲ್ಲ, ನಾವು ಕೊಡುವ ಹಣ ತುಂಬ ಕಡಿಮೆ ಆದರೂ ಪದವಿ ಪಡಿತೀರಲ್ಲ, ಇದು ಬಹುಶಃ ಜಗತ್ತಿನಲ್ಲೇ ಬಹಳ ಸೋವಿಯಾಗಿತ್ತು. ಅಂದರೆ ಸರ್ಕಾರ ನೆರವು ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಗಳಿಸಲಿಕ್ಕೆ ಸಾಧ್ಯವಾಗಿದೆ. ತುಂಬ ಕಡಿಮೆ ದರದಲ್ಲಿ
ನಮ್ಮಲ್ಲಿ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಯಾಕೆ ಹೇಗೆ ಆಗೋದು ಅಂತಂದರೆ, ಸರ್ಕಾರದ ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಪೋಷಿಸ್ತಾ ಇರೋದ್ರಿಂದ. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ, ನಾನು ಕೆಲವು ದೇಶಗಳನ್ನು ಅಡ್ಡಾಡಿದ್ದೇನೆ, ಯಾವ ದೇಶದಲ್ಲೂ ಇಷ್ಟು ಕಡಿಮೆ ದರದಲ್ಲಿ ನಿಮಗೆ ಪದವಿ ಆಗಲಿ ಸ್ನಾತಕೋತ್ತರ ಪದವಿ ಆಗಲಿ ಸಿಕ್ಕಿಲ್ಲ. ಕಷ್ಟಪಡಿ, ಖಂಡಿತವಾಗಿ ಯಶಸ್ಸು ನಿಮ್ದಾಗ್ತದೆ. ಇನ್ನು ಅಪ್ಪ ಮಾಡಿದ ದುಡ್ಡನ್ನಲ್ಲೋ ಮಾವ ಮಾಡಿದ ದುಡ್ಡನ್ನಲ್ಲೋ ಮೇಲೆ ಬರುವವರು ಕೆಲವರು, ಆದ್ರೆ ನೆನಪಿಟ್ಕೊಳ್ಳಿ, ಅವರ ಯಶಸ್ಸು ಅವ್ರದ್ದಲ್ಲ. ನೀನೇನು ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೊಡಬೇಕಾದಂಥ ಉತ್ತರ. ಅದು ನೀವು ಶ್ರಮ ವಹಿಸಿ ಗೆದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಎಲ್ಲ ಪದವೀಧರರಲ್ಲಿ ಕೇಳ್ಕೊಳ್ಳುವಂಥದ್ದಿಷ್ಟೇ, ನೀವು ದುಡಿಬೇಕು, ನೀವು ತುಪ್ಪ ತಿನ್ನಬೇಕು. ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನು ನಾವು ಕಾಣಬಾರ್ದು. ನಮಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ. ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕಾಡುವಂಥ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಗಂಡಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಯಾವುದು ಅಂತ ಗೊತ್ತಾ? ಗಂಡಬೇರುಂಡ ಒಂದು ಕಾಲ್ಪನಿಕ ಹಕ್ಕಿ. ಅದು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು. ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ, ಅದು ಗಂಡಬೇರುಂಡ ಪಕ್ಷಿ. ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ. ಯಾತಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡಬೇರುಂಡ ಪಕ್ಷಿ ಆಗಿತ್ತು. ಇಂಥದ್ದೊಂದು ಪಕ್ಷಿ ಇತ್ತೋ ನಮಗೆ ಗೊತ್ತಿಲ್ಲ, ಆದರೆ ಅದರ ಕಲ್ಪನೆ ತುಂಬಾ ಚೆನ್ನಾಗಿದೆ. ಒಂದು ಪಕ್ಷಿ, ಒಂದು ಹೊಟ್ಟೆ, ಎರಡು ಕೊಕ್ಕು. ಅದಕ್ಕೆ ಆ ಕಡೆ ಒಂದು ಬಾಯಿ, ಈ ಕಡೆ ಒಂದು ಬಾಯಿ, ಆ ಕಡೆ ಒಂದು ಕೊಕ್ಕು, ಈ ಕಡೆ ಒಂದು ಕೊಕ್ಕು. ಆದರೆ ಎರಡೂ ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ. ಅದಕ್ಕೆ ಎರಡೇ ಕಾಲು. ಎರಡು ಕಾಲಿನ, ಎರಡು ಕೊಕ್ಕಿನ, ಎರಡು ಬಾಯಿಯ ಒಂದು ಪಕ್ಷಿ, ಕಾಲ್ಪನಿಕ ಪಕ್ಷಿ ಈ ಗಂಡಬೇರುಂಡ. ಇದಿತ್ತೋ ಇಲ್ಲ ಪ್ರಶ್ನೆ ಅಲ್ಲ ನಮಗೆ, ಅದು ಹೇಳುವಂತ ನೀತಿ ಬಹಳ ಮುಖ್ಯವಾದದ್ದು. ಈ ಒಂದು ಗಂಡಬೇರುಂಡ ಪಕ್ಷಿ ಪ್ರತಿ ದಿವಸ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ. ನಮ್ಮ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ, ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ ಗಂಡಬೇರುಂಡ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ. ಒಂದು ಕೊಕ್ಕು ಕಾಳುಗಳು ಅದಕ್ಕೇನು ಸಿಗ್ತದೆ ಅದು ತಿಂತಾ ಇತ್ತು, ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನ ತಿಂತಾ ಇತ್ತು. ಗ್ರಾಚಾರಕ್ಕೆ ಒಂದು ದಿವಸ ಏನಾಯ್ತಂತೆ, ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಳುಗಳು ಸಿಕ್ತು, ಎಡದ ಕೊಕ್ಕಿಗೆ ಏನು ಸಿಕ್ಲಿಲ್ಲ. ಎಡದ ಕೊಕ್ಕು ಕೇಳಿಕೊಂಡಂತೆ ಬಲದ ಕೊಕ್ಕನ್ನ, ಅಕ್ಕ ನನಗೂ ಒಂದು ಸ್ವಲ್ಪ ಕೊಡೆ, ನನಗೆ ಹಸುವಾಗ್ತಾ ಇದೆ ಅಂತ. ಆವಾಗ ಬಲದ ಕೊಕ್ಕು ಬಹಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ, ಹೋಗೆ ಹೋಗೆ ನಿನಗೆ ಯಾರು ಕೊಡ್ತಾರೆ, ನನಗೆ ಸಿಕ್ಕಿದೆ ನಾನು ಉಣ್ತೇನೆ. ನೆನಪಿರಿ, ಅವರಿಬ್ರು ಉಂಡ್ರೆ ಹೋಗೋದು ಒಂದೇ ಹೊಟ್ಟೆಗೆ. ಆದ್ರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಳೆ ತಿಂತಂತೆ. ಆವಾಗ ಎಡದ ಕೊಕ್ಕಿಗೆ ತುಂಬಾ ಬೇಸರ ಆಯ್ತು, ಅವಮಾನ ಆಯ್ತು. ನನ್ನ ಪಕ್ಕದ ಈ ಕೊಕ್ಕು ಈ ತರ ನನಗೆ ಅವಮಾನ ಮಾಡ್ತಲ್ಲ, ನನಗೇನು ಆಹಾರವನ್ನು ಕೊಡ್ಲಿಲ್ಲಲ್ಲ, ಒಂದು ದಿವಸಕ್ಕಾಗಿ ಕಾಯ್ತೇನೆ, ಸರಿ ಬುದ್ಧಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಂತೆ. ಹಾಗೆ ದಿನಗಳು ಉರುಳ್ತಾ ಇತ್ತು. ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡ ಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ. ಆಗ ಆ ಕೊಕ್ಕು ನಿರ್ಣಯ ಮಾಡ್ತು, ನನಗೆ ಆಹಾರ ಕೇಳಿದ್ರೆ ಕೊಡ್ಲಿಲ್ಲಲ್ಲ ಇದು, ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ, ಏನು ವಿಷಕಾರಿ ಹಣ್ಣನ್ನ ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ. ಆಗ ಬಲಕೊಕ್ಕು ಗಾಬರಿಯಾಗಿ, ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ನು ತಿನ್ಬೇಡ, ತಿಂದ್ರೆ ನೀನೊಬ್ಬಳೇ ಅಲ್ಲ ನಾನು ಸಾಯ್ತೀನಿ,
ದಯಮಾಡಿ ಅದನ್ನು ತಿನ್ಬೇಡ ಅಂತ ಹೇಳ್ತಂತೆ. ಆವಾಗ ಎಡಕೊಕ್ಕು ಬಹಳ ಸೊಕ್ಕಿನಿಂದ, ಅವತ್ತು ನಾನು ಕೇಳಿದ್ರೆ ನೀನು ಕೊಟ್ಯಾ, ಇವತ್ತು ನಾನು ನಿನಗೆ ಕೊಡೋದಿಲ್ಲ, ನಾನೇ ತಿಂತೀನಿ, ನೀನು ಏನು ಮಾಡ್ತೀಯ ನೋಡೋಣ ಅಂಥೇಳಿ ಇಡಿಯಾಗಿ ಆ ವಿಷದ ಹಣ್ಣನ್ನು ತಿಂದುಬಿಡ್ತಂತೆ. ಇದರ ಪರಿಣಾಮವಾಗಿ ಏನಾಯಿತು, ಮರುದಿವ್ಸ ಬೆಳಗ್ಗೆ ಆಗೋದ್ರೊಳಗೆ 2 ಕೊಕ್ಕಿನ 1 ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಸತ್ತೋಯ್ತು, ವಿಶಿಷ್ಟ ಪಕ್ಷಿ ಸತ್ತೋಯ್ತು. ಸ್ನೇಹಿತರೆ, ನಿಮಗೆಲ್ಲರಿಗೂ ನೆನಪು ಮಾಡೋದಿಷ್ಟೇ, ಈ 2 ಕೊಕ್ಕಿನ 1 ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ. ದಟ್ ಈಸ್ ಇಂಡಿಯಾ. ಪ್ಲೀಸ್ ರಿಮೆಂಬರ್. ನಮ್ಮಲ್ಲಿ ಅನೇಕ ಜನರು ಇರ್ಬೋದು, ಬೇರೆ ಬೇರೆ ಧರ್ಮಗಳಿರ್ಬೋದು, ಬೇರೆ ಬೇರೆ ಭಾಷೆಯವರು ಇರ್ಬೋದು, ಬೇರೆ ಬೇರೆ ಸಂಸ್ಕೃತಿಯವರು ಇರ್ಬೋದು, ಆದರೆ ನಮ್ಮೆಲ್ಲರ ಹೊಟ್ಟೆ ಒಂದೇ, ನಮ್ಮೆಲ್ಲರ ದೇಹ ಒಂದೇ, ನಮ್ಮೆಲ್ಲರ ಉಸಿರು ಒಂದೇ. ಬೇರೆ ಬೇರೆ ಕೊಕ್ಕು ನಮ್ದಾಗಿದ್ರು ಒಂದೇ ದೇಹದವರು ನಾವು, ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ, ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಬೇಕು. ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು. ಅದನ್ನು ಬಿಟ್ಟು ಒಂದು ಕೊಕ್ಕನ್ನು ಇನ್ನೊಂದು ಕೊಕ್ಕು ನಂಬದೇ ಹೋದಂಥ ಅಹಂಕಾರದಿಂದ ಅಸಡ್ಡೆ ಮಾಡುವಂಥ ಪರಿಸ್ಥಿತಿ ಬಂದರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ. ಅದಕ್ಕೆ ಅವಕಾಶವನ್ನು ನಾವು ವಿದ್ಯಾವಂತರು ಮಾಡಿಕೊಡಬಾರ್ದು. ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ, ಈ ಗಂಡ ಬೇರುಂಡದ ಕತೆ ನಮ್ಮಲ್ಲಿಯ, ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದ್ಸಾರಿ ಹೇಳಿದ್ರು, ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ. ನಿಜವಾಗ್ಲೂ ಹೌದದು. ಸಾಕ್ಷರರಾಗಿ ಉಳಿಬೇಕು, ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು. ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು, ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರಜ್ಯೋತಿ ಕಾಲೇಜಿನ ರಾಯಭಾರಿಗಳು. ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂಥ ಸ್ಥೈರ್ಯ ನಿಮಗೆ ಬರಬೇಕು. ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು. ಯು ಆರ್ ದ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ ಆ್ಯಂಡ್ ಅಮರಜ್ಯೋತಿ ಕಾಲೇಜ್. ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನು ಗುರುತಿಸುವ ಹಾಗೆ, ಇವರ ವ್ಯಕ್ತಿತ್ವ ಅಂಥದ್ದು ಅಂತ ಎದ್ದು ಕಾಣುವ ಹಾಗೆ ನಿಮ್ಮ ನಡವಳಿಕೆಗಳು ಇರಲಿ ಅಂತ ನಾನು ಆಶಿಸ್ತೀನಿ. ಸಮಾಜ ಗೌರವಿಸ್ತದೆ. ಬಿಟ್ಟು ಕುಡ್ಕೊಂಡು ರಸ್ತೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ, ಯಾರು ಗೌರವಿಸ್ತಾರೆ? ನಿಮ್ಮ ಮನೆಯವರೇ ನಿಮಗೆ ಗೌರವ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ. ಅದಕ್ಕಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂಥ, ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲದೆ ಹೋದಂಥ ಪರಿಸ್ಥಿತಿ ನಿಮ್ಮದಾಗಲಿ, ಒಳ್ಳೆಯ ನಾಳೆಗಳು ನಿಮ್ಮದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.